ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ಕೂಡ ಕಾಕ್ರೋಚ್ ಪಾರ್ಟಿಯದ್ದೇ ಮೊದಲ ಸುದ್ದಿ. ದಿಲ್ಲಿಯಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದ್ದ ಕಾಕ್ರೋಚ್ ಪಾರ್ಟಿ ಕಡೆಗೂ ಒಂದು ದೊಡ್ಡ ನಿರ್ಧಾರ ಮಾಡಿದೆ. ನೀಟ್ ಅಕ್ರಮ ವಿರೋಧಿಸಿ ಕಳೆದ 49 ದಿನಗಳಿಂದ ನಡೆಸ್ತಾ ಇದ್ದ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಸಿಜೆಪಿ ನಡುವೆ 3ನೇ ಸುತ್ತಿನ ಮೀಟಿಂಗ್ ಕೂಡ ಆಯಿತು. ಮತ್ತೆ ಕೇಂದ್ರ ಸರ್ಕಾರ JP ನಡ್ಡಾ ಅವ್ರನ್ನ ಹಾಗೂ ಪ್ರಧಾನಮಂತ್ರಿಗಳ ಕಚೇರಿಯ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿರೋ ಸಚಿವರಾಗಿರೋ ಜಿತೇಂದ್ರ ಸಿಂಗ್ ಅವ್ರನ್ನ ಕಳಿಸ್ಕೊಟ್ಟಿತ್ತು 3ನೇ ಸುತ್ತಿನ ಮಾತುಕತೆಗೆ ಕಾಕ್ರೋಚ್ ಪಾರ್ಟಿಯೊಂದಿಗೆ. ಎಲ್ಲಿ? ದಿಲ್ಲಿಯ ಸಂವಿಧಾನ ಕ್ಲಬ್ನಲ್ಲಿ, ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಈ ಮೀಟಿಂಗ್ ಆಯಿತು. ಸರ್ಕಾರದ ಪರವಾಗಿ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ ಮತ್ತು JP ನಡ್ಡಾ ಪಾಲ್ಗೊಂಡಿದ್ರು. ಆನಂತರ ಸಚಿವರು ಮತ್ತು CJP ನಾಯಕರು ಸೇರಿ ಸುದ್ದಿಗೋಷ್ಠಿ ಮಾಡಿದ್ರು. ಅಲ್ಲಿ ನಾವು ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದೀವಿ ಅಂತ CJP ವಕ್ತಾರ ಗೌರವ್ ದಾಸ್ ಹೇಳಿದ್ದಾರೆ. ಸರ್ಕಾರ ನಮ್ಮ ಎಲ್ಲ ಬೇಡಿಕೆಗಳಿಗೆ ಒಪ್ಪಿದೆ, ಹೀಗಾಗಿ ಪ್ರತಿಭಟನಾ ಸ್ಥಳಗಳಿಂದ ಎಲ್ಲರೂ ಹಿಂದೆ ಸರಿಬೇಕು ಅಂತ ಹೇಳಿದ್ದಾರೆ. ಹಾಗೆ ದೇಶದ ಎಲ್ಲ ಕಡೆ ಪ್ರತಿಭಟನಾಕಾರರ ಮೇಲೆ ದಾಖಲಾಗಿರೋ FIRಗಳನ್ನು ಹಿಂಪಡೆಯುವುದಾಗಿಯೂ ಸರ್ಕಾರ ಭರವಸೆ ಕೊಟ್ಟಿದೆ. ಫ್ಯೂಚರ್ನಲ್ಲೂ ಕೂಡ ಪ್ರತಿಭಟನಾಕಾರರು ಮತ್ತು ಸಂಘಟಕರ ಮೇಲೆ ಕೇಸ್ ಹಾಕಬಾರದು ಅಂತ ನಾವು ಸರ್ಕಾರವನ್ನು ಕೇಳಿಕೊಂಡಿದ್ದೀವಿ. ಇದಕ್ಕೆ ಸರ್ಕಾರ ಮಂಗಳವಾರ ಲಿಖಿತ ಪ್ರತಿಕ್ರಿಯೆ ಕೊಡೋದಾಗಿ ಹೇಳಿದೆ ಅಂತ ಸೌರವ್ ದಾಸ್ ಹೇಳಿದ್ದಾರೆ. ಅಲ್ಲದೆ 4 ವಾರಗಳ ನಂತರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತ CJP ಹೇಳಿದೆ. ಇನ್ನು ನೀಟ್ ವಿವಾದದಿಂದ ಪ್ರಾಣ ಕಳ್ಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ CJP ಡಿಮಾಂಡ್ ಮಾಡಿತ್ತು. ಇದಕ್ಕೆ JP ನಡ್ಡಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೆ ಸಹಾನುಭೂತಿ ಇದೆ. ರೂಲ್ಸ್ ಪ್ರಕಾರ ಆ ಕುಟುಂಬಗಳಿಗೆ ಗೌರವ ಧನ ಪರಿಹಾರ ನೀಡುತ್ತೆ ಸರ್ಕಾರ ಅಂತ JP ನಡ್ಡಾ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಶಿಕ್ಷಣ ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ CJP ಮುಂದಿಟ್ಟಿರುವ 5 ಅಂಶಗಳ ಬೇಡಿಕೆಗಳ ಬಗ್ಗೆ ಕೂಡ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತೆ. ಮುಂದಿನ 4 ವಾರಗಳಲ್ಲಿ ಅಂದ್ರೆ 1 ತಿಂಗಳಲ್ಲಿ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೆಸ್ತೀವಿ ಅಂತ ಸಚಿವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಸಚಿವರು ಹೋದ ಮೇಲೆ CJP ನಾಯಕರು ಪ್ರತ್ಯೇಕವಾಗಿ ಅಲ್ಲೇ ಪ್ರೆಸ್ ಮೀಟ್ ಮಾಡಿದ್ರು. ಆಗ ಹೇಳಿದ್ರು, ಎಂಥದ್ದೇ ಶಕ್ತಿಯಾದ್ರೂ ದೇಶದ ಭವಿಷ್ಯದ ಮುಂದೆ ನಿಲ್ಲಕ್ಕಾಗಲ್ಲ, ಅದನ್ನ ಇವತ್ತು ಪ್ರೂವ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹಾಗೆ ನಮ್ಮ ಬೇಡಿಕೆ ಹೊಸ ಕ್ರಾಂತಿ ಆಗಬೇಕು ಅಂತಲ್ಲ, ಏನೋ ರ್ಯಾಡಿಕಲ್ ಅಲ್ಲ, ನಾವು ಕೇಳಿದ್ದು ನ್ಯಾಯ ಅಷ್ಟೇ. ನಾವು ಸರ್ಕಾರದ ಹತ್ರ ಕೇಳಿದ್ದು ಹೊಣೆಗಾರಿಕೆಯನ್ನ. ನಮ್ಮ 3 ಡಿಮಾಂಡ್ಗಳು ಅತ್ಯಗತ್ಯವಾಗಿದ್ದು, ಅದನ್ನು ಕೇಳಿದ್ವಿ, ಸರ್ಕಾರ ಒಪ್ಕೊಂಡಿದೆ, ಮುಗಿತು ಇಲ್ಲಿಗೆ ಅನ್ನೋ ಥರದಲ್ಲಿ CJP ವಕ್ತಾರ ಗೌರವ್ ದಾಸ್ ಹೇಳಿದ್ದಾರೆ. ಹಾಗೆ ಪ್ರತಿಭಟನೆ ವೇಳೆ ಸಾಕಷ್ಟು ಹಿಂಸಾಚಾರ ಆಯಿತು. ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಆದರೆ ಅವರು ಯಾರು ನಿಜವಾಗ್ಲೂ ನಮ್ಮ CJP ಬೆಂಬಲಿಗರಲ್ಲ, ಅವರೆಲ್ಲ ಸಮಾಜಘಾತುಕ ಶಕ್ತಿಗಳು ಅಂತ CJP ಹೇಳಿದೆ. ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆಯ ವಾತಾವರಣವನ್ನು ಹಾಳು ಮಾಡಿ ಉದ್ದೇಶಪೂರ್ವಕವಾಗಿ ಅಶಾಂತಿ ಸೃಷ್ಟಿಸುವ ಪ್ರಯತ್ನವನ್ನ ಈ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಜಿರಳೆ ಪಾರ್ಟಿ ಅಸಮಾಧಾನ ಹೊರಹಾಕಿದೆ. ಏನೋ ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮೊದಲ ವಿಕೆಟ್ ಅಂತ ಹೇಳಿದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಕೇವಲ ಆರಂಭ. ಕಳೆದ 36 ದಿನಗಳಿಂದ ಇಲ್ಲಿ ಪ್ರತಿಭಟನೆ ಮಾಡುತ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಸಲ್ಯೂಟ್ ಅಂತ ದೀಪ್ಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮನ್ನ ಮೊದಲು ಜಿರಳೆಗಳು ಅಂತ ಕರೆದಿದ್ದಕ್ಕೆ CJ ಸೂರ್ಯಕಾಂತ್ ಅವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಅಲ್ಲದೆ ನೀವು ಹಾಗೆ ಕರೆದೇ ಇದ್ದಿದ್ರೆ ನಾನು ಭಾರತಕ್ಕೆ ಬರ್ತಾನೆ ಇರಲಿಲ್ಲ, ಈ ಬೃಹತ್ ಹೋರಾಟನೂ ಆಗ್ತಾ ಇರಲಿಲ್ಲ, ಸಚಿವರ ರಾಜೀನಾಮೆನೂ ಆಗ್ತಾ ಇರಲಿಲ್ಲ ಅಂತ ದೀಪ್ಗೆ ಹೇಳಿದ್ದಾರೆ. ಆದರೆ 26 ದಿನಗಳ ಉಪವಾಸ ಮಾಡಿ ಈ ಪ್ರೊಟೆಸ್ಟ್ಗೆ ದೊಡ್ಡ ಬೂಸ್ಟ್ ಕೊಟ್ಟಿದ್ದ ಸೋನಂ ವಾಂಗ್ಚುಕ್ ಅವರ ಹೆಸರನ್ನ ದೀಪ್ಗೆ ತಗೊಂಡಿಲ್ಲ, ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಇದು ಉದ್ದೇಶ ಪೂರ್ವಕವಾ ಅಥವಾ ಮರೆತು ಬಿಟ್ರಾ? ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಮರೆಯಕ್ಕೆ ಹೆಂಗೆ ಸಾಧ್ಯ? ಅವರು ಎಲ್ಲರಿಗೂ ಬೇರೆಯವರಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ದಾರೆ. ಆದರೆ ಹೋರಾಟಕ್ಕೆ 2-3 ವಾರಗಳ ಕಾಲ ಉಪವಾಸ ಮಾಡಿ ಒಂದು ಮುಖ ಆಗಿ ಎನರ್ಜಿ ಕೊಟ್ಟ ವಾಂಗ್ಚುಕ್ ಅವರ ಹೆಸರನ್ನ ಬಳಸಲೇ ಇಲ್ಲ ಅಲ್ಲ, ಅದು ಏನಾಗಿದೆ ಒಳಗಡೆ ಅನ್ನೋ ಚರ್ಚೆ ಈಗ ನಡೀತಾ ಇದೆ. ಏನೋ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗ ಸರ್ಕಾರವನ್ನೇ ಕಿತ್ತೊಗೆಯೋ ಟೈಮ್ ಬಂದಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಸರಿದಾರಿಗೆ ತರೋ ನಿಟ್ಟಿನಲ್ಲಿ ಇಟ್ಟಿರೋ ಒಂದು ದೊಡ್ಡ ಹೆಜ್ಜೆ. ಆದರೆ ಅಷ್ಟೇ ಸಾಕಾಗಲ್ಲ ಅನ್ನೋ ತರದಲ್ಲಿ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಯಾಕ್ಟ್ ಮಾಡಿ, ಇದು ಸತ್ಯಕ್ಕೆ ಸಿಕ್ಕ ಜಯ, PM ನರೇಂದ್ರ ಮೋದಿ ಅವರ ಹಠಮಾರಿತನಕ್ಕೆ ಸಿಕ್ಕ ಸೋಲು ಅಂತ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರ ಅಣ್ಣ ರಾಹುಲ್ ಗಾಂಧಿಯಿಂದಲೇ ಇದೆಲ್ಲದೂ ಆಗಿರೋದು, ನಮ್ಮ ಅಣ್ಣನೇ ನಮ್ಮೆಲ್ಲರಿಗೂ ಹಾಗೂ ದಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಕಾರ್ಯಕರ್ತರಿಗೆ ದೊಡ್ಡ ಸ್ಫೂರ್ತಿ.
ಅವರು ಕಳೆದ 2-3 ವರ್ಷಗಳಿಂದ ಪೇಪರ್ ಲೀಕ್ ಬಗ್ಗೆ ಹೋರಾಟ ಮಾಡಿ 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 ಈಗ ಇಷ್ಟೆಲ್ಲ ಆಗಿರೋದು, ರಾಜೀನಾಮೆ ಕೊಡೋ ಥರ ಆಗಿರೋದು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಉಪವಾಸ ಕುಳಿತಿದ್ದ ಸೋನಂ ವಾಂಗ್ಚುಕ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಿದ್ದಾರೆ. ಇತ್ತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ PM ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಇದಾದ್ಮೇಲೆ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೂ ಭೇಟಿ ಕೊಟ್ಟರು. ಅದಾದ್ಮೇಲೆ ಕೇಂದ್ರ ಸಚಿವ JP ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಅವರೊಂದಿಗೂ ಕೂಡ ಅಮಿತ್ ಶಾ ಅವರ ಭೇಟಿಯ ಕಾರ್ಯಕ್ರಮ. ಏನೋ ಪ್ರಧಾನ್ ರಾಜೀನಾಮೆ ಮುನ್ನ ಜಂತರ್ ಮಂತರ್ನಲ್ಲಿ ಘರ್ಷಣೆಯಾಯಿತು. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಘರ್ಷಣೆ. ಜಂತರ್ ಮಂತರ್ನಿಂದ ಮುಂದೆ ನುಗ್ಗೋಕೆ ಪ್ರಯತ್ನ ಪಟ್ಟ ಪ್ರತಿಭಟನಾಕಾರರು ದಿಢೀರಂತ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಪರಿಣಾಮ ಸ್ಪೆಷಲ್ ಕಮಿಷನರ್ ಅನಿಲ್ ಶುಕ್ಲಾ ಮತ್ತು 2 ACPಗಳು ಸೇರಿದ ಹಾಗೆ ಒಟ್ಟು 5 ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಜುಲೈ 20ರ ನಂತರ ಇದೇ ಜಾಗದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನಡೀತಾ ಇರೋ 3ನೇ ದೊಡ್ಡ ಕ್ಲಾಶ್ ಇದು. ಇನ್ನು ಸ್ನೇಹಿತರೆ, ಉಜ್ಜಯಿನಿ, ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಸೇರಿ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇಲ್ಲಿದೆ ನೋಡಿ. ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಾಗೆ ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಗ್ರೂಪ್ನಲ್ಲಿ ಸೇಫ್ ಆಗಿ ಕರ್ಕೊಂಡು ಹೋಗಿ ವಾಪಸ್ ಸೇಫ್ ಆಗಿ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಜಿರಳೆಗಳ ಪ್ರತಿಭಟನೆಗೆ ವಿದೇಶದಿಂದ ಹಣ ಬಂದಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ NIA ತನಿಖೆ ಆಗಬೇಕು ಅಂತ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿ ಕೂಡ ಹೋಗಿತ್ತು. ಈ ವಿಚಾರವಾಗಿ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಮ್ಯಾಟರ್ ಬಗ್ಗೆ ಮಾತನಾಡೋಕೆ ನನ್ನ ಬಳಿ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಐ ಹ್ಯಾವ್ ನೋ ಇನ್ಫಾರ್ಮೇಶನ್ ಟು ಶೇರ್ ಆನ್ ದಿಸ್ ಮ್ಯಾಟರ್ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಏನೋ ಈ ಪ್ರತಿಭಟನೆ ಸಂಬಂಧ ದಿಲ್ಲಿ ಪೊಲೀಸರು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಪಾಕಿಸ್ತಾನದಿಂದ ದೊಡ್ಡ ಪ್ರಮಾಣದಲ್ಲಿ ಈ ಪ್ರೊಟೆಸ್ಟ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇತ್ತು. ಈಗ ಆಲ್ರೆಡಿ ಪಾಕ್ ಮೂಲದ 480 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಬ್ಲಾಕ್ ಮಾಡಲಾಗಿದೆ ಅಂತ DCP ರೋಹಿತ್ ರಾಜ್ಬೀರ್ ಸಿಂಗ್ ಹೇಳಿದ್ದಾರೆ. ಅಲ್ಲದೆ ಜನರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ತಮ್ಮ ಅಧಿಕೃತ ಖಾತೆಗಳ ಮೂಲಕವೇ ಪೊಲೀಸರು ನಿರಂತರವಾಗಿ ಸರಿಯಾದ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಅಂತ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಇನ್ನು ಈ ಪ್ರೊಟೆಸ್ಟ್ ನಡುವೆನೆ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ದೀಪ್ಕೆಗೆ ಟೈಫಾಯ್ಡ್ ಇರೋದು ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಖುದ್ದು ದೀಪ್ಕೆ ವಿಡಿಯೋ ಸಂದೇಶದ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ದಿಲ್ಲಿಯ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಗೆ ವಿಶ್ವಸಂಸ್ಥೆ ಕಡೆಯಿಂದಲೂ ಕಾಮೆಂಟ್ ಬಂದಿದೆ, ಬೆಂಬಲ ಬಂದಿದೆ. ನಮಗೆ ಸಂಪೂರ್ಣ ಮಾಹಿತಿ ಇದೆ, ಇದರ ಬಗ್ಗೆ ಯಾವುದೇ ಭಯ ಇಲ್ಲದೆ ಶಾಂತಿಯುತ ಪ್ರತಿಭಟನೆ ಮಾಡೋಕೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರ ವಕ್ತಾರ ಸ್ಟೀಫನ್ ಡುಜಾರಿಕ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಹಕ್ಕುಗಳನ್ನು ರಕ್ಷಿಸುವುದು ಭದ್ರತಾ ಪಡೆಗಳ ಕರ್ತವ್ಯ ಅಂತ ಹೇಳಿದ್ದಾರೆ. ಏನೋ ಪೇಪರ್ ಲೀಕ್ ತಡೆಗಟ್ಟೋ ಬಗ್ಗೆ ತಾವು ಹಂಚಿಕೊಂಡಿದ್ದ ವಿಡಿಯೋಗೆ ಸ್ಪಂದಿಸಿದ ಯುವಕರಿಗೆ PM ಮೋದಿ ಧನ್ಯವಾದ ಹೇಳಿದ್ದಾರೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆ ಮುಂದುವರಿಯಲಿ, ನಮ್ಮ ಬಾಂಧವ್ಯ ಇನ್ನಷ್ಟು ಸ್ಟ್ರಾಂಗ್ ಆಗಲಿ ಅಂತ ಮೋದಿ ಹೇಳಿದ್ದಾರೆ. ಏನೋ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರ ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಪ್ರೊಟೆಸ್ಟ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಪಿಯೂಷ್ ಗೋಯಲ್ ಬೆದರಿಕೆ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ AI ಬಳಸಿ ಫೇಕ್ ವಿಡಿಯೋ ಮಾಡಲಾಗಿತ್ತು. ಸಂಸತ್ ಹೊರಗೆ ಗೋಯಲ್ ಮಾತನಾಡ್ತಿರಬೇಕಾದ್ರೆ ಅವರ ಒರಿಜಿನಲ್ ವಿಡಿಯೋವನ್ನೇ ಈ ರೀತಿ ತಿರುಚಲಾಗಿತ್ತು. ಈಗ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಿನ ಯುವ ಜನರಿಗೆ ಬರೀ ಆದೇಶ ಕೊಟ್ಟರೆ ಆಗಲ್ಲ, ಅವರೊಂದಿಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ನಾವು ಯುವಕರಾಗಿದ್ದಾಗ ದೊಡ್ಡವರು ಏನು ಹೇಳಿದ್ರು ಅಂತ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ಕಾಲ ಬದಲಾಗಿದೆ. ಹೊಸ ಜನರೇಷನ್ ಅವರು ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ನಾವು ಅವರಿಗೆ ಎಲ್ಲವನ್ನ ವಿವರಿಸಬೇಕು, ಅವರಿಗೆ ಬಹಳಷ್ಟು ಪ್ರೀತಿ ಕೊಡಬೇಕು. ಕೇವಲ ಆದೇಶದಿಂದ ಈ ಕೆಲಸ ಆಗಲ್ಲ. ಯುವ ಜನರ ನಂಬಿಕೆ ಗೆಲ್ಲೋಕೆ ಅವರೊಂದಿಗೆ ಚರ್ಚೆ ಮಾಡೋದು, ಅವರೊಂದಿಗೆ ಮಾತುಕತೆ ನಡೆಸೋದು ಬಹಳ ಮುಖ್ಯ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಇತ್ತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಅಂದ್ರೆ NTA ಸಂಸ್ಥೆಯ ಬರೋಬ್ಬರಿ 47 ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಬರೀ ಕೆಲಸದಿಂದ ತೆಗೆಯೋದು ಮಾತ್ರ ಅಲ್ಲ, ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ಹಾಕಲಾಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಇದು ಕೇವಲ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ NTA ದೊಡ್ಡ ಬದಲಾವಣೆಗಳು ಆಗಲಿವೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇವೆ. ಇತ್ತ ಮಹಾರಾಷ್ಟ್ರದ TET ಪೇಪರ್ ಲೀಕ್ ಆರೋಪಿ ಬಿಜೇಂದ್ರ ಗುಪ್ತಾನನ್ನ ಮಹಾರಾಷ್ಟ್ರ ಪೊಲೀಸರು ಬಿಹಾರದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈತ ದೇಶದ ಹಲವು ರಾಜ್ಯಗಳಲ್ಲಿ ಪೇಪರ್ ಲೀಕ್ ಮಾಡಿದ ಆರೋಪವನ್ನ ಎದುರಿಸ್ತಾ ಇರೋ ಪೇಪರ್ ಲೀಕ್ ಮಾಫಿಯಾ ಈತ. ಈ ಹಿಂದೆ ಕೂಡ ಅರೆಸ್ಟ್ ಆಗಿ ಬೇಲ್ ಮೇಲೆ ಆಚೆ ಬಂದಿದ್ದ. ಆಗ ಕೂಡ TET ಪೇಪರ್ ಲೀಕ್ ಮಾಡಿದ್ದ ಆರೋಪ ಇತ್ತು. ಏನೋ ಮಿಡಲ್ ಈಸ್ಟ್ ವಿಚಾರಕ್ಕೆ ಬಂದ್ರೆ ಸೌದಿ ಮತ್ತು ಹುತಿಗಳ ನಡುವಿನ ಹೊಡೆದಾಟ ತೀವ್ರ ಆಗ್ತಾ ಇದೆ. ಹುತಿಗಳು ಸೌದಿ ಮೇಲೆ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದ್ದಾರೆ. ಸೌದಿಯ ಯಾನ್ಬೂನಲ್ಲಿರೋ ತೈಲಾಗಾರಗಳನ್ನ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಕೆಂಪು ಸಮುದ್ರದಲ್ಲಿರೋ ಬಂದರು ಇದು. ಅಲ್ಲಿಂದಲೇ ಬಾಬೆಲ್ ಮಂಡೆಬ್ ಮೂಲಕ ಅಥವಾ ಸೂಯೆಜ್ ಮೂಲಕ ತೈಲ ಅಲ್ಲಿ ಕಳಿಸ್ಲಿಕ್ಕೆ ಯಾನ್ಬೂಕ್ ಫಸ್ಟ್ ಬರುತ್ತೆ. ಈಸ್ಟ್ ವೆಸ್ಟ್ ಪೈಪ್ಲೈನ್ ಮೂಲಕ ಅಲ್ಲಿಗೆ ಫಸ್ಟ್ ಬರುತ್ತೆ. ಅಲ್ಲಿ ದಾಳಿ ಮಾಡಿದ್ದಾರೆ. ಈ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಸೌದಿಯ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ಹೊಡೆದು ಹಾಕಿದೀವಿ ಅಂತ ಕ್ಲೇಮ್ ಮಾಡಿದ್ದಾರೆ.
ಬಟ್ ಅಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಹುತಿಗಳು. ಸೌದಿಯಲ್ಲಿ ಡಿಪ್ಲಾಯ್ ಮಾಡಿರೋ ಗ್ರೀಸ್ನ ಪೇಟ್ರಿಯಟ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಹುತಿಗಳ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಲಾಗಿದೆ. ಅಂದಹಾಗೆ ಸೌದಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಪೋರ್ಟ್ ಮಾಡೋಕೆ ಈ ಪಡೆಯನ್ನು ಗ್ರೀಸ್ ಇಲ್ಲಿ ನಿಯೋಜನೆ ಮಾಡಿದೆ. ಇದಕ್ಕೂ ಮುನ್ನ ಸೌದಿ ಪಡೆಗಳು ಯೆಮೆನ್ನ ಹೊಡೈಡಾದಲ್ಲಿ ದಾಳಿ ಮಾಡಿದವು. ಹೀಗಾಗಿ ಹುತಿಗಳು ಸೌದಿಗೆ ನಿರಂತರವಾಗಿ ಪ್ರತೀಕಾರ ಹೇಳ್ತಾ ಇದ್ದಾರೆ. ಇದೇ ವೇಳೆ ಸೌದಿಯ ಯಾನ್ಬು ಬಂದರಿನ ಕಡೆಗೆ ಹೊರಟಿದ್ದ ಹಾಂಗ್ಕಾಂಗ್ ಧ್ವಜ ಹೊತ್ತ ಚೀನಾದ ಸೂಪರ್ ಟ್ಯಾಂಕರ್ ಹಡಗು ಯೂ ಟರ್ನ್ ತಗೊಂಡಿದೆ. ಹುತಿಗಳ ದಾಳಿಯ ಭಯದಿಂದ ಬಾಬ್ ಎಲ್ ಮಂಡೇಬ್ ಜಲಸಂಧಿ ತಲುಪುವ ಮುನ್ನವೇ ವಾಪಸ್ ಹೋಗಿದೆ. ಇನ್ನು ಇರಾನ್ ಕಡೆಗೆ ಬಂದರೆ ಹಾರ್ಮುಜ್ ಹತ್ರ ತೈಲ ಟ್ಯಾಂಕರ್ ಒಂದರ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಗಲ್ಫ್ ಆಫ್ ಒಮಾನ್ನಲ್ಲಿ MT ಲ್ಯಾವಿನ್ ಅನ್ನೋ ವಾಣಿಜ್ಯ ಹಡಗಿನ ಮೇಲೆ ಅಟ್ಯಾಕ್ ಆಗಿದೆ. 4 ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಕೇಳಲಿಲ್ಲ. ಹೀಗಾಗಿ ದಾಳಿ ಮಾಡಿದ್ವಿ ಅಂತ ಅಮೆರಿಕ ಸೇನೆ ಹೇಳಿದೆ. ಈ ಮೂಲಕ ಹೊಸದಾಗಿ ಬ್ಲಾಕೇಡ್ ಘೋಷಣೆ ಮಾಡಿದ ನಂತರ 2ನೇ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದಂತಾಗಿದೆ. ಇನ್ನು ಭಾರತದ ಎನರ್ಜಿ ಸೆಕ್ಟರ್ನಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಯಾಗಿದೆ. ಸರ್ಕಾರಿ ಸ್ವಾಮ್ಯದ ONGC ಮಹಾನದಿ ಕರಾವಳಿಯಲ್ಲಿ ತನ್ನ ಮೊದಲ ಡೀಪ್ ವಾಟರ್ ಡ್ರಿಲ್ಲಿಂಗ್ ಆರಂಭಿಸಿದೆ. ಕೇಂದ್ರ ಸರ್ಕಾರದ ಸಮುದ್ರ ಮಂಥನ ಯೋಜನೆ ಅಡಿಯಲ್ಲಿ ಈ ಕಾರ್ಯಾಚರಣೆ. ಇದಕ್ಕಾಗಿ MNDW18-1HD ಅನ್ನೋ ಹೆಸರಿನ ಬಾವಿ ತೋಡಲಾಗ್ತಿದೆ. ಒಡಿಶಾ ಕರಾವಳಿಯ ಕೋನಾರ್ಕ್ ಪ್ರದೇಶದಿಂದ ಸುಮಾರು 23 ನಾಟಿಕಲ್ ಮೈಲು ದೂರದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಇತ್ತೀಚೆಗಷ್ಟೇ ಉತ್ಕಲ್ ಮತ್ತು ಕೋನಾರ್ಕ್ ಭಾಗದಲ್ಲಿ ತೈಲ ನಿಕ್ಷೇಪಗಳು ಪತ್ತೆಯಾಗಿದ್ವು. ಅದರ ಆಧಾರದ ಮೇಲೆನೆ ಮಹಾನದಿ ಬೇಸಿನ್ನಲ್ಲೂ ಕೂಡ ತೈಲ ಆಪರೇಷನ್ ಶುರು ಮಾಡಲಾಗಿದೆ. 2025 ಆಗಸ್ಟ್ 15ನೇ ತಾರೀಕು PM ಮೋದಿ ಸಮುದ್ರ ದಾಳದಲ್ಲಿ ತೈಲ ಪರಿಶೋಧನೆಗೆ ಕರೆ ಕೊಟ್ಟಿದ್ರು. ಇದಾದ್ಮೇಲೆ ಈ ಹಿಂದೆ ನಿರ್ಬಂಧಿತವಾಗಿದ್ದ ಕರಾವಳಿ ಪ್ರದೇಶವನ್ನ ಸರ್ಕಾರ ತೈಲ ತೆಗೀರಿ ಅಂತ ಮುಕ್ತಗೊಳಿಸಿದೆ. ಬರೋಬ್ಬರಿ 10 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನ ತೈಲ ಶೋಧನೆಗೆ ಓಪನ್ ಮಾಡಲಾಗಿದೆ. ಇನ್ನು ಈ ಡೀಪ್ ವಾಟರ್ ಕಾರ್ಯಾಚರಣೆಗೆ ಬೆಂಬಲ ಕೊಡೋಕೆ ONGC ದೊಡ್ಡ ತಯಾರಿಯನ್ನ ಕೂಡ ಶುರು ಮಾಡಿಕೊಂಡಿದೆ. ಇದೇ ವರ್ಷದ ಜನವರಿಯಲ್ಲಿ ಡೀಪ್ ಎಕ್ಸ್ ಅನ್ನೋ ಸೆಂಟರ್ ಶುರು ಮಾಡಿದೆ. ಇದು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಜಾಗತಿಕ ಸಹಯೋಗದೊಂದಿಗೆ ಕೆಲಸ ಮಾಡ್ತಾ ಇದೆ. ಏನೋ ಮಳೆ ಕಡೆಗೆ ಬಂದರೆ ಗುಜರಾತ್ ಮತ್ತು ಅಸ್ಸಾಂನಲ್ಲಿ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಗುಜರಾತ್ ಒಂದರಲ್ಲೇ ಮಳೆ ಸಂಬಂಧಿತ ಘಟನೆಗಳಲ್ಲಿ ಕನಿಷ್ಠ 10 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಹತ್ತತ್ರ 40,500 ಜನರನ್ನ ರಿಲೀಫ್ ಕ್ಯಾಂಪ್ಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಭಾರತೀಯ ಸೇನೆ, NDRF ಮತ್ತು SDRF ತಂಡ ಸೇರಿ ನಡೆಸಿದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇದುವರೆಗೆ ಒಟ್ಟು 6,000ಕ್ಕೂ ಅಧಿಕ ಜನರನ್ನ ರಕ್ಷಣೆ ಮಾಡಲಾಗಿದೆ. ಆ ಕಡೆ ಅಸ್ಸಾಂನಲ್ಲೂ ತೀವ್ರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿಕೆಯಾಗಿದೆ. 2,000ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ 11 ಲಕ್ಷಕ್ಕೂ ಅಧಿಕ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಅಸ್ಸಾಂ CM ಹಿಮಂತ ಬಿಸ್ವಾ ಸರ್ಮಾ ಹೇಳಿದ್ದಾರೆ. ಇತ್ತ ರಾಜ್ಯದಲ್ಲೂ ಹಲವು ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಬರೂರು ಹೊಳೆ ಉಕ್ಕಿ ಹರಿದು ಭತ್ತದ ಗದ್ದೆ, ತೋಟಗಳು ಜಲಾವೃತಗೊಂಡಿವೆ. ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇತ್ತ ಉಡುಪಿಯಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ. ಏನು ಮಳೆಯಿಂದಾಗಿ ಎಲ್ಲೆಲ್ಲಿ ಮಳೆ ಆಗ್ತಿದೆಯಲ್ಲ ಆ ಭಾಗದಲ್ಲಿ ನದಿಯೆಲ್ಲ ತುಂಬಿ ಹರಿಯೋಕೆ ಶುರುವಾಗಿದ್ದಾವೆ ಮತ್ತು ಜಲಾಶಯಗಳು ಕೂಡ ನೀರಿನ ಮಟ್ಟ ಏರಿಕೆಯಾಗೋಕೆ ಶುರುವಾಗಿದೆ. ಏನೋ ಕಳಸಾ ಬಂಡೂರಿ ಅಥವಾ ಮಹದಾಯಿ ಯೋಜನೆಗೆ ಮತ್ತೆ ಹಿನ್ನಡೆಯಾಗಿದೆ. ಕರ್ನಾಟಕ ಸರ್ಕಾರ ಕಳಿಸಿದ್ದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿದೆ. ಮಹದಾಯಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಬರೋ ಯೋಜನೆಗೆ ವನ್ಯಜೀವಿ ಮಂಜೂರಾತಿ ಕೋರಿ ಕರ್ನಾಟಕ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಪ್ರಸ್ತಾವನೆ ವಾಪಸ್ ಕಳಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ. ಏನು ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಕೊಟ್ಟಿರೋ ಹೇಳಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹ ಮಾಡಿದೆ. CT ರವಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಪ್ರತಿಭಟನೆಗಳಲ್ಲಿ ಮುಲ್ಲಾಗಳೆಲ್ಲ ಹೋಗಿ ಪಾಲ್ಗೊಂಡಿದ್ದಾರೆ. ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ? ಇದೇ ಹೇಳಿದ್ರೆ 3 ಅಕ್ಷರ ಬರೋದಿಲ್ಲ, ಅಂದ್ರೆ ಅವ್ರಿಗೆ ಜ್ಞಾನ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅರೆಸ್ಟ್ ಮಾಡಿ ಅವ್ರನ್ನ, ಇದು ಪ್ರಚೋದನಕಾರಿ ಹೇಳಿಕೆ ಅಂತ ರಾಜ್ಯದ ಮುಸ್ಲಿಂ ಸಂಘಟನೆಯವರೆಲ್ಲ ಸೇರಿಕೊಂಡು ಆಗ್ರಹ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಮಾಜಿ ಸಚಿವ ಹಾಗೂ ಮಾಜಿ ಉಪಸಭಾಪತಿನೂ ಆಗಿದ್ದ C ವೀರಣ್ಣ 89ನೇ ವಯಸ್ಸಲ್ಲಿ ವಯೋಸಹಜ ಅನಾರೋಗ್ಯಗಳಿಂದ ಈಗ ತೀರ್ಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬುಕ್ಕ ಅನ್ನೋ ಕಡೆ ಇವರು ಕೊನೆಯುಸಿರೆಳೆದಿದ್ದಾರೆ. ಏನೋ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಗುಣಮಟ್ಟ ಸುಧಾರಿಸೋಕೆ CM DK ಶಿವಕುಮಾರ್ ಹೊಸ ಕರೆ ಕೊಟ್ಟಿದ್ದಾರೆ. ರಾಜ್ಯದ ದೊಡ್ಡ ಮತ್ತು ಸಂಪನ್ಮೂಲ ಇರೋ ಖಾಸಗಿ ಶಾಲೆಗಳು ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳನ್ನ ದತ್ತು ತಗೋಬೇಕು ಅಂತ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ತಮ್ಮ ಶಿಕ್ಷಕರು, ಪ್ರಯೋಗಾಲಯಗಳು ಮತ್ತು
ಶೈಕ್ಷಣಿಕ ಪರಿಣಿತಿಯನ್ನು ವಿಸ್ತರಿಸುವ ಮೂಲಕ ಇವರೆಲ್ಲ ಹೆಲ್ಪ್ ಮಾಡಬೇಕು. ಇಂಥ ಒಂದು ಇನಿಷಿಯೇಟಿವ್ಗೆ ಖಾಸಗಿ ಶಾಲೆಗಳು ರೆಡಿ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಆದೇಶ ಅಲ್ಲ, ಒಂಥರ ಕರೆ ಕೊಡೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಅಸ್ಸಾಂ ಪೊಲೀಸರು ಪಾಕಿಸ್ತಾನ ಮೂಲದ ಶಹಬಾಜ್ ಭಟ್ಟಿ ಉಗ್ರ ಜಾಲಕ್ಕೆ ಲಿಂಕ್ ಹೊಂದಿರೋ ಉಗ್ರ ಮಾಡ್ಯೂಲ್ ಅನ್ನು ಬೇಯಿಸಿದ್ದಾರೆ. 3 ಶಂಕಿತ ಉಗ್ರಗಾಮಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ಅಕ್ರಮುಲ್ ಇಸ್ಲಾಂ, ಅಮಿನುರ್ ರೆಹಮಾನ್, ಅಬ್ದುಲ್ ಹುಸೇನ್ ಅಂತ ಗುರುತಿಸಲಾಗಿದೆ. ಇವರು ಪಾಕ್ ಆದೇಶದ ಮೇರೆಗೆ ದೇಶದಲ್ಲಿ ಉಗ್ರ ಜಾಲ ಹರಡ್ತಾ ಇದ್ರು, ಯುವಕರನ್ನ ರಿಕ್ರೂಟ್ ಮಾಡ್ಕೊಳ್ತಾ ಇದ್ರು. ಬೇಹುಗಾರಿಕೆ, ಅಕ್ರಮ ಶಸ್ತ್ರಾಸ್ತ್ರ ಖರೀದಿಯಲ್ಲೂ ಕೂಡ ಇವರು ಭಾಗಿಯಾಗಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಏನೋ ಭಾರತ ಜಿಂಬಾಬ್ವೆ ನಡುವೆ ಹರಾರೆನಲ್ಲಿ 2ನೇ T20 ಮ್ಯಾಚ್ ಭಾರತ ಗೆಲ್ತು. ಟಾಸ್ ಗೆದ್ದ ಜಿಂಬಾಬ್ವೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸ್ತು, ದೊಡ್ಡ ಸ್ಕೋರ್ ಅನ್ನು ಕೊಡ್ತು. ಈ ಮೂಲಕ ಈಗ ಈ ಪಂದ್ಯವನ್ನು ಗೆಲ್ಲುವ ಮೂಲಕ ಭಾರತ ಸರಣಿಯನ್ನು ಗೆದ್ದಿದೆ. ಏನೋ ಭಾರತದ ಫಾರೆಕ್ಸ್ ರಿಸರ್ವ್ ನಲ್ಲಿ ಏರಿಕೆಯಾಗಿದೆ. ಜುಲೈ 17ಕ್ಕೆ ಕೊನೆಗೊಂಡ ವಾರದಲ್ಲಿ $1.08 ಬಿಲಿಯನ್ ನಷ್ಟು ಹೆಚ್ಚಳ ಆಗಿದೆ. ಇದರೊಂದಿಗೆ ಒಟ್ಟು ವಿದೇಶಿ ಮೀಸಲು ನಿಧಿ $676 ಬಿಲಿಯನ್ ಗೆ ತಲುಪಿದೆ. ವಿದೇಶಿ ಕರೆನ್ಸಿ ಆಸ್ತಿ $4.55 ಬಿಲಿಯನ್ ಏರಿಕೆಯಾಗಿರುವುದು ಮುಖ್ಯ ಕಾರಣ. ಏನು ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕಂಪನಿ NTPC ದೇಸಿ ಮಾರುಕಟ್ಟೆಯಿಂದ 12,000 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ನಿರ್ಧಾರ ಮಾಡಿದೆ. ನಾನ್ ಕನ್ವರ್ಟಿಬಲ್ ಡಿಬೆಂಚರ್ ವಿತರಿಸುವ ಮೂಲಕ ಈ ಹಣ ಹೊಂದಿಸೋಕೆ ಪ್ಲಾನ್ ಮಾಡಿದೆ. ಕಂಪನಿಯ ಬೋರ್ಡ್ ಕೂಡ ಇದಕ್ಕೆ ಅನುಮೋದನೆ ಕೊಟ್ಟಿದೆ. ಒಂದೇ ಬಾರಿಗೆ ಅಥವಾ ಹಂತ ಹಂತವಾಗಿ ಹಣವನ್ನ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ Q1 ರಿಸಲ್ಟ್ ಕಡೆಗೆ ಬರೋದಾದ್ರೆ IDFC ಫಸ್ಟ್ ಬ್ಯಾಂಕ್ ಈ ವರ್ಷದ ಮೊದಲನೇ ಕ್ವಾರ್ಟರ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಬರೋಬ್ಬರಿ 132% ಹೆಚ್ಚಾಗಿ 1,075 ಕೋಟಿ ರೂಪಾಯಿ ಗಳಿಸಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಹೆಚ್ಚಾಗಿ 21% ರೈಸ್ ಆಗಿ 5,972 ಕೋಟಿ ರೂಪಾಯಿ ಆಗಿತ್ತು. ಹೀಗಾಗಿ ಬ್ಯಾಂಕ್ ಲಾಭದಲ್ಲಿದೆ. ಇನ್ನು AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ಗುಡ್ ಪ್ರಾಫಿಟ್. ಬ್ಯಾಂಕ್ನ ನೆಟ್ ಪ್ರಾಫಿಟ್ 37% ರೈಸ್ ಆಗಿ 796 ಕೋಟಿ ರೂಪಾಯಿ ಅರ್ನ್ ಮಾಡಿದೆ. ಬ್ಯಾಡ್ ಲೋನ್ ಕಮ್ಮಿಯಾಗಿ ಓವರ್ ಆಲ್ ಬಿಸ್ನೆಸ್ ಚೆನ್ನಾಗಿದೆ ಇವ್ರದ್ದು. ಇನ್ನು ಪವರ್ ಜನರೇಷನ್ ಕಂಪನಿ NTPC ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 11.81% ಜಾಸ್ತಿಯಾಗಿ 6,721 ಕೋಟಿ ರೂಪಾಯಿ ಅರ್ನ್ ಮಾಡಿದೆ. ಕಳೆದ ವರ್ಷ ಈ ಕಂಪನಿಗೆ 7.8% ಇಯರ್ ಆನ್ ಇಯರ್ ಪ್ರಾಫಿಟ್ ಜಾಸ್ತಿಯಾಗಿತ್ತು. ಆದಾಯ ಹೆಚ್ಚಾಗಿ ಕಂಪನಿಯ ಕೋರ್ ಬಿಸ್ನೆಸ್ ಅಂದರೆ ಎಬಿಟಾ 29% ಬೆಳವಣಿಗೆ ಕಂಡಿದ್ದಕ್ಕೆ ಲಾಭ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಸಕ್ತರು ಡೀಟೇಲ್ಸ್ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.